ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಹೈದರಾಬಾದಿ ಸ್ಟೈಲ್ ಮಸ್ತ್ ಆಗಿರುವಂತಹ ದಮ್ ಬಿರಿಯಾನಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಹೆಂಗೆ ಮಾಡ್ತೀವಿ ಮತ್ತು ಯಾವುದರಿಂದ ಮಾಡ್ತೀವಿ ಎಲ್ಲನೂ ಆರಾಮ್ ಸರಿಯಾಗಿ ನಿಮಗೆ ಅತಿ ಸುಲಭವಾಗಿ ತೋರಿಸ್ಕೊಡ್ತೀವ್ರಿ. ಆದ್ರೆ ನೆನಪಿಟ್ಕೋರಿ, ಈ ಒಂದು ರುಚಿಗೆ ನೀವು ಪಿದಾ ಆಗೋದಂತರೂ ಗ್ಯಾರಂಟಿ ರೀ. ಭಾಳ ಸುಲಭವಾಗಿ ಮಸ್ತಾಗಿರುವಂತಹ ಬಿರಿಯಾನಿ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ. ಹಂಗಾದ್ರೆ ಹಲಸಿನ ಬಿರಿಯಾನಿಗೆ ರೆಡಿಯಾಗಿರಿ. ನೋಡಿ ಏನು ಮಾಡಿದ್ರಿ ಅಂತಂದ್ರೆ ಒಂದೊಂದ್ಸಲ ಯಾವಾಗ ಏನರ ಮಾಡ್ಬೇಕು ಅನ್ಕೊಂಡಾಗ ಅದೊಂದು ಬೇರೆ ಆಗಿ ಭಾಳ ಮಸ್ತ್ ಆಗಿಬಿಡ್ತೈತೆ ರೀ. ಹಂಗೆ ಇವತ್ತಿನ ಬಿರಿಯಾನಿ ಕೂಡ ರೀ ನಾವು 2 ಕಪ್ ಅಕ್ಕಿ ಹಾಕಿದ್ದೇವ್ರಿ. ಆದ್ರೆ ನಮ್ಮ ಮಾತಾಶ್ರೀ ಎಲ್ಲರಿಗೆ ಕೊಡೋಣ ಅಂಥೇಳಿ 2 ಕಪ್ ರೆಡಿ ಮಾಡಿ ಮುಂದಕ್ಕೆ ಇದ್ರಾಗ ತೊಗೊಂಡು ಬಂದ ಇನ್ನು 2 ಕಪ್ ಅಕ್ಕಿ ಸೇರಿಸಿಬಿಟ್ರಿ. ತಿಳಿತಿಲ್ಲ ಅಂದ್ರೆ 4 ಕಪ್ ಅಕ್ಕಿಯನ್ನು ನಾವು ತೊಗೊಂಡಿದ್ದೀವಿ. ಬಾಸ್ಮತಿ ಅಕ್ಕಿ ತೊಗೊರಿ. 4 ಕಪ್ ಅಕ್ಕಿಯನ್ನು ತೊಗೊಂಡ ನೀವು ತೊಳೆದು ಬಿಡ್ರಿ. ತೊಳೆದು ಆದ್ಮೇಲೆ ಅದಕ್ಕೆ ನೀರು ಹಾಕಿ ನೆನೆಯಾಕ ಬಿಟ್ಟು ಬಿಡ್ರಿ. ಮುಂದಕ್ಕೆ ಏನು ಮಾಡೋರಿ, ಒಂದು ಪಾನ್ ತೊಗೊಂಡು ಅದ್ರಾಗ ಏನು ಮಾಡ್ರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ರಿ. ಅದಾದ ನಂತರ ಒಂದು 7 ರಿಂದ 8 ಕಾಳು ಮೆಣಸುಗಳನ್ನ ಸೇರಿಸ್ರಿ. ಮುಂದಕ್ಕೆ ಏನು ಮಾಡ್ರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಬಡೆ ಸೊಪ್ಪನ್ನು ಹಾಕ್ರಿ. ಆಮೇಲೆ ಮತ್ತು ನಾವು ಜೀರಿಗೆಯನ್ನು ಹಾಕೋಣ್ರಿ. ಜೀರಿಗೆಯನ್ನು ಹಾಕಿದ ನಂತರ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಚಕ್ರ ಮೊಗ್ಗನ್ನು ಸೇರಿಸ್ರಿ. ಮುಂದಕ್ಕೆ ಇದ್ರಾಗ ಒಂದು 4 ಏಲಕ್ಕಿಯನ್ನು ಹಾಕೋಣ್ರಿ. ಏಲಕ್ಕಿ ಆದ್ಮೇಲೆ ಒಂದು 4 ಲವಂಗನ ಸೇರಿಸೋಣ್ರಿ. ಇಷ್ಟು ಮುಗಿದ ಮೇಲೆ ಅವನ್ನ ಹುರಿಬೇಕಾಕೈತ್ರಿ. ಚಂದಂಗೆ ನೀವು ರೋಸ್ಟ್ ಮಾಡಿರಿ. ಈ ಒಂದು ಎಲ್ಲದ್ರದ್ದು ಅರೋಮ ಮಸ್ತಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತತಿ. ಅಲ್ಲಿ ತನಕ ನೀವು ತಿವ್ಯಾಡ್ಕೊತ ಇರಬೇಕು. ಮುಂದಕ್ಕೆ ಅದ್ರಾಗ ದಾಲ್ಚಿನ್ನಿ ಅಥವಾ ಚಕ್ಕೆನೂ ಸೇರಿಸೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆದ್ಮೇಲೆ ಇದನ್ನು ಬರೋಬ್ಬರಿಯಾಗಿ ಎಲ್ಲನೂ ಹುರಿದಿಟ್ಟಿರ್ತೀವಲ್ಲ, ಇನ್ನು ಇದನ್ನು ಪೌಡ್ರ್ ಮಾಡಿಕೊಂಡು ಬರೋದೈತ್ರಿ. ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ತನಗೆ ಆದ್ಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಇದನ್ನೆಲ್ಲ ಗರ್ರ ಅನಿಸಿದ್ರೆ ತಗೋರಿ ಒಂದೇ ಕಡ್ತಿಗೆ ಸಣ್ಣಾಗಿ ಪುಡಿಯಾಗಿ ಕುಂತಿರ್ಬೇಕ್ರಿ. ಹಂಗೆ ನೀವು ಪೌಡ್ರ್ ಮಾಡಿ ಮಸಾಲೆ ಮಾಡಿ ಇಟ್ಕೊಳ್ಬೇಕ್ರಿ. ಏನಂತ್ರಿ, ಇಷ್ಟ ನೀವು ಮಾಡಬೇಕಾಗಿರೋದು. ಇನ್ನು ಮುಂದಕ್ಕೆ ಹೋಗೋಣ. ಮತ್ತೇನ್ರಿ ಅಂತಂದ್ರೆ ಒಂದು 2 ಗಡ್ಡಿ ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡೆ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕಿ ನಾವು ಒಂದು ಈಸ್ಟ್ ನೀರು ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳಕತ್ತೀವಿ ರೀ. ಹಿಂಗೆ ಆಗಿಂದಾಗ ಮಾಡಿ ತೊಗೊಳ್ದ ಭಾಳ ರುಚಿ ಬರ್ತೈತೆ ರೀ. ಯಾವುದೋ ರೆಸಿಪಿಗೂ ಆಯ್ತು, ಹೌದಿಲ್ರಿ. ಮುಂದಕ್ಕೆ ಇಷ್ಟು ನೀವು ತೆಗೆದಿಟ್ಕೋರಿ. ಇನ್ನು ನೆಕ್ಸ್ಟ್ ಏನು ಮಾಡೋರಿ ಅಂತಂದ್ರೆ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆವು. ಎಣ್ಣೆ ಕಾದಾದ್ಮೇಲೆ ಈ ರೀತಿ ಚೆನ್ನಾಗಿ ನಾವು ಕಟ್ ಮಾಡಿದಂತಹ ಹಲಸಿನಕಾಯಿಗಳನ್ನ ಇಲ್ಲಿ ತೊಗೊಂಡಿದ್ದೇವ್ರಿ. ಇವನ್ನ ಏನು ಮಾಡೋದ್ರಿ, ಈಗ ಚಲೋ ಫ್ರೈ ಮಾಡೋದ್ರಿ. ಆ ಕಾದಿರೋಂಥ ಎಣ್ಣೆ ಒಳಗೆ ಹಾಕಿ ಕರೆಕ್ಟಾಗಿ ಫ್ರೈ ಮಾಡ್ಬೇಕ್ರಿ. ಅಂದ್ರೆ ಚಲೋ ಹೊತ್ತಂಗೆ ಬೇಯ್ತಾವೆ. ಕಾಯಿ ಎಳಿದಿತ್ತು ಅಂತಂದ್ರೆ ಅಷ್ಟೇ ಈ ರೀತಿ ಫ್ರೈ ಮಾಡಬೇಕು ಡೈರೆಕ್ಟ್. ಇಲ್ಲ ಕಾಯಿ ಬೆರೆಸಿತ್ತು ಅಂತಂದ್ರೆ ನಾವು ಫಸ್ಟಿಗೆ ಅದನ್ನು ಕುದಿಸ್ಕೊಂಡು ತೊಗೋಬೇಕ್ರಿ. ನಾವು ಈಗಾಗಲೇ ಆ ರೀತಿ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಭಾಳ ಜನ ಹೇಳ್ತೀರಿ ಈ ಒಂದು ಕಾಯಿನ ಕಟ್ ಮಾಡೋದು ಆಮೇಲೆ ಇವನ್ನೆಲ್ಲ ಬಿಡಿಸೋದು ಭಾಳ ಜಂಜಾಟ ಐತ್ರಿ ಅಂತೇಳಿ. ಆದರೂ ಅದ್ರಾಗ ಒಂದು ಮಜಾ ಐತ್ರಿ. ಮಾಡಿರಿ ಅಂದ್ರೆ ಮಾಡ್ತೀರಿ. ಯಾವಾಗ ದಿನ ಮಾಡಂಗಿಲ್ಲ, ಯಾವಾಗ ಮಾಡ್ತೀರಿ ಮಾಡಿ ಎಲ್ಲ ಫ್ರೈ ಮಾಡಿ ಒಂದು ಚಾನಿಗೆ ಒಳಗೆ ತಕ್ಕೊಂಡೆ ಇಟ್ಕೊಂಡ್ಬಿಟ್ರಿ. ಮುಂದಕ್ಕೆ ಅದೇ ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಂದೆ ಅದ್ರಾಗ ಶಾಯಿ ಜೀರನ್ನ ಹಾಕಿರಿ. ಅದಾದ ನಂತರ ಚಕ್ಕೆ, ಆಮೇಲೆ ಒಂದು ಚಕ್ರ ಮೊಗ್ಗು ಹಾಕಿರಿ. ಆಮೇಲೆ ಒಂದು ಕಪ್ ಏಲಕ್ಕಿ, ಒಂದು 4-5 ಹಸಿರು ಏಲಕ್ಕಿ, ಪುಲಾವಲ್ಲಿ ಒಂದು 2-3, ಆಮೇಲೆ ಸ್ವಲ್ಪ ಜಾವಿತ್ರಿ. ಅದಾದ ನಂತರ ಒಂದು 4-5 ಹಸಿಮೆಣಸಿಕಾಯಿ ಹಾಕಿ ತಿರುವಾಡಿ. ಸ್ವಲ್ಪ ಕಲ್ಲು ಇದ್ರೆ ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ಆಮೇಲೆ ಒಂದು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಹೆರಚಿಟ್ಟಿರ್ತಿರಲ್ಲ ಅದನ್ನು ಹಾಕಿ ಚಲೋ ನಂಗೆ ಫ್ರೈ ಮಾಡಿ. ಈ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನದವ್ರಲ್ಲ ಇವ ಚಲೋ ನಂಗೆ ಫ್ರೈ ಆಗ್ಬೇಕ್ರಿ. ಈ ಒಂದು ರೈಸ್ ಅಥವಾ ಬಿರಿಯಾನಿ ಏನೈತಿರಲ್ಲ ಭಾಳ ಮಸ್ತ್ ಆಗೋದಿಲ್ಲರಿ ಅಂತಂದ್ರೆ ಇದನ್ನು ನೀವು ಕರೆಕ್ಟಾಗಿ ಮಾಡಿದಾಗ್ರಿ. ಎಲ್ಲ ಮಸಾಲೆಗಳನ್ನ ಭಾಳ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀವಿ, ನೀವು ಹಂಗೆ ಮಾಡಿರಿ. ಆಮೇಲೆ ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗ್ತಿರ್ತಾವೆ. ಇನ್ನು ಮುಂದಕ್ಕೆ ಏನು ಮಾಡಿರಿ, ಆಗಲೇ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದೀವ್ರಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ತೊಗೊಂಡು ಬಂದು ಹಾಕಿ ಈ ಉಳ್ಳಾಗಡ್ಡಿ ಜೊತೆ ಚಲೋ ನಂಗೇನ ನೀವು ಮಿಕ್ಸ್ ಮಾಡಿರಿ. ಬರೋಬ್ಬರಿಯಾಗಿ ಅದೆಲ್ಲ ಕೂಡ್ಕೊಳ್ಬೇಕ್ರಿ. ಇನ್ನು ಮುಂದಕ್ಕೆ ಏನು ಮಾಡಿದ್ರು ಅಂತಂದ್ರೆ ಇದ್ರಾಗ ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಬೇಕ್ರಿ. ಉಪ್ಪು ಆದ ನಂತರ ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿಯನ್ನು ನಾವು ಸೇರಿಸ್ಬೇಕ್ರಿ. ಇದನ್ನು ಮನೆಯೊಳಗೆ ಮಾಡಿದೈತಿ, ನಿಮಗೆ ನಾವು ಈಗಾಗಲೇ ವಿಡಿಯೋ ತೋರಿಸಿದ್ದೇವೆ. ಇನ್ನು ಇದಕ್ಕೆ ಒಂದಿಟ್ಟು ಅರಿಶಿನ ಪುಡಿ, ಆಮೇಲೆ ಫಸ್ಟಿಗೆ ಮಾಡ್ಕೊಂಡಿದ್ದೆ ನೋಡ್ರಿ ಮಸಾಲೆ, ಆ ಮಸಾಲೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿರಿ. ಇದನ್ನು ಮೊದಲೇ ಯಾಕೆ ಹಾಕತ್ತೀವಪ್ಪ ಅಂತಂದ್ರೆ ನೋಡಿರಿ ಈ ಮಸಾಲೆ ಸ್ವಲ್ಪ ಹಿಂಗೆಲ್ಲ ಡ್ರೈ ಆಗಕತ್ತಿರ್ತತಿ. ಆವಾಗ ಟೊಮ್ಯಾಟೋವನ್ನು ನಾವು ಸೇರಿಸ್ಬಿಡ್ನು. ಅಂದ್ರೆ ಈ ಮಸಾಲೆ ಯಾವುದು ಹೊತ್ತುದಿಲ್ಲರಿ, ಗೊತ್ತಾತ್ರಿ. ಒಂದು ಟಿಪ್ಸ್ ಕೊಟ್ಟಂಗೆ ಆತು ನಿಮಗೆ. ಆಮೇಲೆ ಆ ಒಂದು ಫ್ರೈ ಮಾಡಿರುವಂತಹ ಹಲಸಿನಕಾಯಿಗಳನ್ನ ತೊಗೊಂಡು ಬಂದು ಎಲ್ಲ ಖಾರ ಮಸಾಲೆ ಜೊತೆ ಮಿಕ್ಸ್ ಮಾಡಿರಿ. ಚಲೋತ್ ನಂಗೆ ಎಲ್ಲದಕ್ಕೂ ಅದ ಕೂಡ್ಕೊಳ್ಬೇಕ್ರಿ. ಗೊತ್ತಾತ್ರಲ್ಲ, ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಕೂಡ್ಕೊತೈತಿ.
ಮುಂದಕ್ಕೆ ಇದನ್ನು ನೀವು ತಿರುವಾಡ್ಕೊತ ಸಣ್ಣ ಉರಿ ಒಳಗನ ಇಟ್ಟು ತಿರುವಾಡ್ಕೊತ ಇರ್ರಿ. ಇದು ಆದ ನಂತರ ಇಲ್ಲಿ ನೀವು ಮೊಸರನ್ನು ಸೇರಿಸ್ಬೇಕ್ರಿ. ಗೊತ್ತಾತ್ರಲ್ಲ, 1/3 ಕಪ್ಪಷ್ಟು ಮೊಸರನ್ನು ಸೇರಿಸಿ ಚಲೋ ಹೊತ್ನಂಗೆ ಇದ್ರ ಜೊತೆ ಮಿಕ್ಸ್ ಕೊಡ್ರಿ. ಮೊಸರಿಗೆ ಏನೂ ಆಗಂಗಿಲ್ಲ, ಬರೋಬ್ಬರಿಯಾಗಿ ಫಸ್ಟ್ ಕ್ಲಾಸ್ ಬಿರಿಯಾನಿ ರೆಸಿಪಿ ರೆಡಿ ಆಕೈತಿ. ನೀವು ಅದನ್ನೇನು ಮಾಡಿರಿ, ಸ್ವಲ್ಪ ಹೊತ್ತ ಲಿಡ್ಡನ್ನು ಮುಚ್ಚಿ ತೆಗೀರಿ. ಬರೋಬ್ಬರಿಯಾಗಿ ಕೂಡ್ಕೊಂಡಿರ್ತೈತಿ, ಸಣ್ಣಂಗೆ ನೋಡ್ಬೋದು ನೀವು, ಕುದಿ ಹಾಕತ್ತೈತಿ ರೀ. ಗೊತ್ತಾತ್ರಲ್ಲ. ಇನ್ನು ಮುಂದಕ್ಕೆ ಇದ್ರಾಗ ನಾವೇನು ಅಕ್ಕಿಯನ್ನು ನೆನೆಸಿಟ್ಟಿದ್ದೀವಲ್ಲ, ಆ ಅಕ್ಕಿಯನ್ನು ತೊಗೊಂಡು ಬಂದು ಹಾಕಿ ಕರೆಕ್ಟಾಗಿ ಈ ಹಲಸಿನಕಾಯಿ ಜೊತೆ ಸಾವಕಾಶ ಮಿಕ್ಸ್ ಮಾಡಿರಿ. ಯಾಕಂದ್ರೆ ನೆನೆದಿರೋ ಅಕ್ಕಿ ಮುರಿಯುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸಮಾಧಾನಲೆ ಅದನ್ನು ಮಿಕ್ಸ್ ಕೊಡ್ರಿ. ಮುಂದಕ್ಕೆ ಎಲ್ಲನೂ ಮಿಕ್ಸ್ ಆಗೈತ್ರಿ. ಈಗ ಆಮೇಲೆ ಏನು ಮಾಡಿದ್ರಿ ಅಂತಂದ್ರೆ, ಈ ಕಡೆ ನಾವು ಮೊದಲು ನೀರನ್ನು ಕುದಿಯೋಕೆ ಇಟ್ಟಿದ್ದೀವಿ. 4 ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೀವಿ, ನೆನೆಸಿದ್ದೀವಿ ರೀ. ಅದಕ್ಕೆ 7 ಕಪ್ಪಷ್ಟು ನೀರನ್ನು ಹಾಕಾಕತ್ತೀವಿ ರೀ. 4ಕ್ಕೆ 7 ಕಪ್ಪಷ್ಟು ನೀರನ್ನು ಹಾಕಾಕತ್ತೀವಿ. ಅಕ್ಕಿನೂ ಐತಿ. ಆಮೇಲೆ ಈ ಹಲಸಿನಕಾಯಿನೂ ಸ್ವಲ್ಪ ಚೆಂದಂಗೆ ಅದ್ರಾಗ ಇನ್ನಟ್ಟು ಕುದೀತೈತ್ರಿ. ಅದು ನೀರನ್ನು ಹಾಕಿ ಒಮ್ಮೆ ನೀವು ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಡ್ರಿ. ಗೊತ್ತಾತ್ರಲ್ಲ, ಚಲೋ ಹೊತ್ನಂಗೆ ಕುದೀತೈತ್ರಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಇದನ್ನ ಓಪನ್ ಮಾಡಿರಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ. ಭಾಳಷ್ಟು ಹಾಕ್ರಿ, ಏನಾಗಂಗಿಲ್ಲ, ಚಲೋ ಹೊತ್ನಂಗೆ ಆಗ್ತೈತಿ. ಆಮೇಲೆ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಮ್ಮೆ ಈ ರೀತಿಯಾಗಿ ತಿರುವಾಡ್ರಿ. ಕೊತ್ತಂಬರಿ ಜೊತೆ ಸ್ವಲ್ಪ ಪುದೀನ ಇತ್ತಂದ್ರೆ ಅದನ್ನು ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ಆಮೇಲೆ ಇದ್ರೊಳಗೆ ನಾವು ತುಪ್ಪ ಹಾಕ್ಬೇಕ್ರಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ರಿ. ಇದರಿಂದ ಈ ಒಂದು ಬಿರಿಯಾನಿ ರೆಸಿಪಿ ಭಾಳ ಮಸ್ತ್ ಆಕೈತ್ರಿ. ಲಾಸ್ಟಿಗೆ ಇನ್ನೊಂದು ಈಟು ಕೊತ್ತಂಬರಿ ಅಥವಾ ಪುದೀನ ಹಾಕಿ ಒಂದು ತವಾ ಮೇಲೆ ಇಡ್ನೋರಿ. ತವಾ ಮೇಲೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮ್ಯಾಲೆ ಒಂದು ಏನರ ವಜ್ಜಿದ್ದು ಇಟ್ಟುಬಿಡ್ರಿ. ಭಾಳೋತಕ ಅಂದ್ರೆ ಒಂದು 10 ನಿಮಿಷ ಈ ರೀತಿ ಬಿಟ್ಟುಬಿಡ್ರಿ. ಆಮೇಲೆ ಈ ಒಂದು ಭಾಳ ಫಸ್ಟ್ ಕ್ಲಾಸ್ ಆಗಿರುವಂತಹ ಹೈದರಾಬಾದಿ ಸ್ಟೈಲ್ ಮಸ್ತಾಗಿರುವಂತಹ ಈ ಒಂದು ರಾ ಜಾಕ್ ಫ್ರೂಟ್ ಬಿರಿಯಾನಿ ಭಾಳ ಸಿಂಪಲ್ಲಾಗಿ ಅಗದಿ ಮಸ್ತಾಗಿ ರೆಡಿಯಾಗಿರ್ತದೆ ರೀ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿರಿ. ಒಮ್ಮೆ ಟ್ರೈ ಮಾಡಿದ ಮೇಲೆ ನಿಮಗೆ ಇದರ ರುಚಿಗೆ ನಿಮಗೆ ಮೊದಲೇ ಹೇಳಿದ್ರೆ ಪಿದ ಆಗೋದಂತರೂ ಗ್ಯಾರಂಟಿ ರೀ. ಹಂಗೆ ಈ ಒಂದು ಜಾಕ್ ಫ್ರೂಟ್ ಅಥವಾ ಏನು ಹಲಸಿನಕಾಯಿ ಐತ್ರಲ್ಲ, ಅದು ಚಲೋತ್ತಂಗೆ ಬೆಂದಿರ್ತೈತಿ. ಭಾಳ ಮಸ್ತ್ ರೈಸ್ ಒಂದು ರೆಸಿಪಿ ಆಗಿರ್ತೈತೆ ರೀ. ನೀವು 100% ಇದನ್ನು ಇಷ್ಟಪಡ್ತೀರಿ. ಈ ಒಂದು ರೆಸಿಪಿ ಜೊತೆ ಸ್ವಲ್ಪ ಪುದೀನ ಚಟ್ನಿ ಅಥವಾ ಮತ್ತೇನ್ರಿ ಅಂತಂದ್ರೆ ಈ ಮೊಸರು ರೈತ ಅದು ಇತ್ತು ಅಂತಂದ್ರೆ ಭಾಳ ಮಸ್ತ್ ಅನಿಸ್ತದೆ ರೀ. ಒಮ್ಮೆ ನಿಮಗೆ ಹೇಳಿದ್ರಲ್ಲನ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗ ಬರೆದು ಹಾಕಿರಿ. ಹಂಗೆ ಇನ್ನೊಂದು ರೀತಿಯ ಬಿರಿಯಾನಿ ಅಂತ ಹೇಳಿದ್ನಲ್ಲ, ಅದನ್ನು ಈಗಾಗಲೇ ನಾವು ನಿಮಗೆ ಭಾಳ ಮಸ್ತಾಗಿ ತೋರಿಸ್ಕೊಟ್ಟಿದ್ದೀವಿ ಈ ಒಂದು ರೆಸಿಪಿ ರೀ. ಹಂಗೆ ಇನ್ನೂ ಹಲವಾರು ರೈಸ್ ಅಥವಾ ಬಿರಿಯಾನಿ ಪುಲಾವ್ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವು. ಅವನ್ನ ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.